ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸುಮಾರು 1 ವೀಕ್ ಹತ್ರ ಆಯಿತು ವ್ಲಾಗ್ಗಳು ಹಾಕಿಲ್ಲ. ಯಾಕೋ ತುಂಬಾ ಬೇಜಾರಾಗ್ತಾಯಿತ್ತು, ಅದಕ್ಕೋಸ್ಕರ ವ್ಲಾಗ್ಸೇ ಹಾಕಿರಲಿಲ್ಲ. ಬೇಜಾರುಗಳಿಗೆ ಕಾರಣ ಏನಪ್ಪ ಅಂತಲೂ ಸುಮಾರು ಜನ ಕೇಳ್ಬೋದು. ಆ್ಯಕ್ಚುಲಿ ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ಆದರೆ ಇವತ್ತಿನ ದಿನ ಯಾಕೋ ತುಂಬಾ ಬೇಜಾರಂದರೆ ಬೇಜಾರಾಗ್ತಾಯಿತ್ತು. ಏನಾಯ್ತು ಅಂದರೆ ಡೀಟೇಲಾಗಿ ಹೇಳ್ಬಿಡ್ತೀನಿ ಯಾಕೆ ಅಂತ ಹೇಳಿ. ಅದಕ್ಕೆ ವ್ಲಾಗ್ ಹಾಕೋಕ್ಕೆ ನನಗೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಅಂತ. ಸೊ ಯಾಕಪ್ಪ ಅಂತಂದರೆ ನಾನೇನಾಯಿತು, ವೆಡ್ಡಿಂಗ್ ಆ್ಯನಿವರ್ಸರಿ ಸಡನ್ನಾಗಿ ವೆಡ್ಡಿಂಗ್ ಆ್ಯನಿವರ್ಸರಿ ಇನ್ನೊಂದು 2-3 ದಿನ ಆಯಿತು. ಇದು ಸಂಡೇ ಟೈಮ್ ಬರೋದೇ ಒಂಥರ ಸ್ಪೆಷಲು. ಅದೆಷ್ಟೋ ವರ್ಷಕ್ಕೊಂದ್ಸರಿ ಸಂಡೇ ಟೈಮು ಏನು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಲಿ ಬರ್ತ್ಡೇ ಆಗಲಿ ಅಂಥದ್ದು ಬರೋದು. ಆದರೆ ಈ ಸರಿ ನಂಗೆ ಸಂಡೇ ಬಂದಿದೆ ಅಂತ ನಾನು ಅದನ್ನು ನೋಡೂ ಇರಲಿಲ್ಲ. ನವಂಬರ್ 9ನೇ ತಾರೀಕು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಓಕೆನಾ. ಆ ದಿನ ಬಂದಿದೆ ಅಂತ ನಂಗೆ ಸಂಡೇ ಬಂದಿದೆ ಈ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಗೊತ್ತೇ ಇಲ್ಲ. ಸಡನ್ನಾಗಿ ಏನಾಯಿತು, ಫ್ರೈಡೇ ಅಂತ ಅಂದ್ಕೊತೀನಿ, ಫ್ರೈಡೇ ಅಲ್ಲ ಥರ್ಸ್ಡೇ ಅಂದ್ಕೊಂಡೆ. ಓಕೆ, ರಕ್ಷಿತ್ ಹೇಳ್ದೆ, ಅಮ್ಮ ನಿಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸಂಡೇ ಬಂದಿದೆ ಅಮ್ಮ ಅಂತ. ಸಡನ್ನಾಗಿ ಪ್ಲ್ಯಾನ್ ಆಯಿತು. ಏನಂದರೆ, ರಕ್ಷಿತ್ ಎಲ್ಲರೂ ನನಗೂ ತಲೆ ಕೆಟ್ಟೋಗ್ಬಿಟ್ಟಿದೆ, ಎಲ್ಲರೂ ಒಂದು ಕಡೆ ಔಟ್ಸೈಡ್ ಹೋಗೋಣ, ಯಾವುದಾದ್ರು ರೆಸಾರ್ಟು ಆ ಥರ ಎಲ್ಲರೂ ಬುಕ್ ಮಾಡಿಬಿಡು, ನನಗೂ ಒಂದು ಸ್ವಲ್ಪ ಮೈಂಡು ತುಂಬ ಅಪ್ಸೆಟ್ ಆಗಿದೆ, ಸ್ವಲ್ಪ ಪೀಸ್ಫುಲ್ಲಾಗಿರಬೇಕು ಅಂತ ಅನ್ನಿಸ್ತಾಯಿದೆ, ಬುಕ್ ಮಾಡು ರಕ್ಷಿತ್, ಹೋಗ್ಬಿಟ್ಟು ಬಂದುಬಿಡೋಣ ಆರಾಮಾಗಿ. ಸ್ಯಾಟರ್ಡೇ ಹೋಗಿ ಸಂಡೇ ಒಂದಿನ ಇದ್ದು ಸಂಜೆ ಅಷ್ಟಕ್ಕೆ ಮನೆಗೆ ಬರೋ ಥರ ಮಾಡ್ಕೊಳ್ಳೋಣ ಅಂತ ಅಂದೆ. ಸರಿ ಕಣಮ್ಮ, ನೋಡ್ತೀನಿ ಅಂತ ಹೇಳ್ದೆ. ಸರಿ ಅಂದ್ಬಿಟ್ಟು ನಾನು ಸೋಮ್ಗೆ ಈ ಥರ ಹೋಗೋಣ ಅಂತ ಹೇಳಿದೆ. ಇದ್ದವರು ಏನಂದರು, ಇಲ್ಲ ಆಗಲ್ಲ ಅಂತ ಹೇಳಿದ್ರು. ಯಾಕಾಗಲ್ಲ ಅಂತ ಕೇಳಿದೆ. ಅದಕ್ಕೆ ಇಲ್ಲ, ನಾನು ಬೇರೆ ಕಮಿಟ್ಮೆಂಟ್ ಇದೆ ಅಂದರು. ಏನು ಕಮಿಟ್ಮೆಂಟು ಅಂತ ಅಂದೆ. ನಾರ್ಮಲ್ಲು, ನಿಮ್ಮೆಲ್ಲರಿಗೂ ಗೊತ್ತಿರೋದು ಸೋಮ್ಗೆ ಕ್ರಿಕೆಟ್ ಅಂದರೆ ತುಂಬಾ ಫೇವ್ರೆಟ್, ಕ್ರಿಕೆಟ್ ಟೂರ್ನಮೆಂಟ್ ಇದೆ ಅಂತ ಹೇಳಿ. ಕ್ರಿಕೆಟ್ ನಿಮ್ಮ ಟೂರ್ನಮೆಂಟ್ ಎಲ್ಲಿದೆ, ಡಿಸೆಂಬರ್ಗೆ ಇರೋದಿರ ಅಲ್ವಾ ಅಂತ ನಾನು ಹೇಳಿದೆ. ಅದಕ್ಕೆ ಅವರಂದರು, ಇಲ್ಲ ನನಗೆ ಲೇಡೀಸ್ದು ಟೂರ್ನಮೆಂಟು ಈ ವರ್ಷದಿಂದ ಶುರು ಮಾಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಲೇಡೀಸ್ ಟೂರ್ನಮೆಂಟ್ ಇದೆ, ಹಾಗೆ ಮಕ್ಕಳದು ಕೂಡ ಜೂನಿಯರ್ ಟೂರ್ನಮೆಂಟ್ ಅಂದೇನೋ ಮಾಡ್ತಾಯಿದ್ದಾರೆ. ಸೊ ಮಕ್ಕಳಿಗೂ ಕೂಡ ನಾನು ಹೇಳ್ಕೊಡ್ಬೇಕು, ನನಗೆ ಇದಕ್ಕೆ ಟಿಂಗೆ ಹಾಕಿದ್ದಾರೆ ನಾನು ಅಂತ ಹೇಳಿದ್ರು. ನಾನಂತಂದೆ, ನನಗೆ ಕೋಪ ಹತ್ಬಿಡ್ತು. ಅಯ್ಯೋ, ನಿಮ್ಮ ಕ್ರಿಕೆಟ್ ಆದರೆ ಒಂಥರ ಏನೋ, ಈ ಹೆಣ್ಮಕ್ಳಿಗೆ ಹೇಳ್ಕೊಡೋದೆಲ್ಲ ನಿಮ್ಮದು ಯಾವ ಇದು, ನೀವು ಯಾಕೆ ಹೋಗಬೇಕು ಮಕ್ಕಳದು, ಬೇರೆಯವ್ರಿಗೆ ಯಾರಿಗಾರು ವಹಿಸಿ, ಇವಾಗ ಅರ್ಜೆಂಟ್ ಏನಾದ್ರು ಬಂತು ಅಂತಂದರೆ ಅವಾಗ ಏನು ಮಾಡ್ತೀರಾ ಅಂತ ಹೇಳಿದೆ. ಇಲ್ಲ, ನಾನು ಅದು ಒಪ್ಕೊಂಡ್ಬಿಟ್ಟಿದ್ದೀನಿ, ಆಗಲ್ಲ, ಮೊದಲೇ ನಾನು 1 ತಿಂಗಳು ಮುಂಚೆನೇ ಹೇಳಿದ್ದೆ ಅಂತ. 1 ತಿಂಗಳು ಮುಂಚೆ ಅವ್ರು ಹೇಳಿರೋದು ನನಗೆ ಆ್ಯಕ್ಚುಲಿ ಜ್ಞಾಪಕನೇ ಇಲ್ಲ. ಯಾಕೆ ಅಂತಂದರೆ ನನಗೆ ಅಷ್ಟಾಗಿ ಯೋಚನೆ ಮಾಡಿರಲಿಲ್ಲ ನಾನು. ನವಂಬರ್ 9ನೇ ತಾರೀಕು ಅವ್ರು ನಾರ್ಮಲಾಗಿ ಏನೋ ಹೇಳಿದ್ದಾರೆ ಅಂದ್ಕೊಂಡು ಸುಮ್ಮನೆ ಇರ್ತಿದ್ದೆ. ಮುಂಚೆನೇ ಹೇಳಿದೆ, ನಂಗೆ ಕಮಿಟ್ಮೆಂಟ್ ಇದೆ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರು. ಆವಾಗ ನಾನು ಕೇಳಿದೆ, ಹೌದಾ, ನಿಮಗೆ ನಾನು ಹೆಚ್ಚಾ ನಿಮ್ಮ ಕ್ರಿಕೆಟು, ನಿಮ್ಮ ಟೂರ್ನಮೆಂಟ್ ಹೆಚ್ಚಾ, ಕ್ರಿಕೆಟ್ ಹೆಚ್ಚಾ ಅಂತಂದಿದ್ದಕ್ಕೆ ಕ್ರಿಕೆಟ್ ಹೆಚ್ಚು ಅಂದ್ಬಿಟ್ರು. ತಾಗೋ ಇನ್ನು ಅಲ್ಲ, ಯಾರೇ ಹೆಂಡ್ತಿ ಆಗಲಿ ಇದು ಹೆಚ್ಚಾ ಅದು ಹೆಚ್ಚಾ, ಹೆಂಡ್ತಿ ಮುಂದೆ ಬೇರೆ ಯಾವುದೇ ಹೆಚ್ಚು ಅಂತಂದ್ರೂ ಹೆಂಗೆ ಒಪ್ಕೊಬಿಡ್ತಾಳೆ. ನಾನು ಆ್ಯಕ್ಚುಲಿ ಹಂಗೆಲ್ಲ ಇಲ್ಲ, ಆದರೆ ಈ ವಿಚಾರದಲ್ಲಿ ಈ ವರ್ಷ ಅಂತೂ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡ್ತು. ಅದು ಎಲ್ಲಿತ್ತೋ ಬಿತ್ತ. ಹೌದಾ, ಸರಿ ಆಯಿತು ಬಿಡಿ, ನನಗಿನ್ನ ಕ್ರಿಕೆಟ್ ಹೆಚ್ಚಾ, ಸರಿ ನೋಡೋಣ, ನೀನಾ ನಾನಾ ಅಂದ್ಕೊಂಡು ಸರಿ ಅಲ್ಲಿಂದ ಶುರು ಆಯಿತು. ಸೊ ಥರ್ಸ್ಡೇ ಈವ್ನಿಂಗಿಂದ ನಾನು ಸೋಮ್ ಜೊತೆ ಮಾತಾಡ್ತಾ ಇಲ್ಲ. ಥರ್ಸ್ಡೇ ಮಾತಾಡಿಲ್ಲ, ಫ್ರೈಡೇ ಮಾತಾಡಿಲ್ಲ. ಸೋಮ್ ಮಾತಾಡ್ಸೋಕ್ಕೆ ಬರ್ತಾರೆ, ನಾನು ಮಾತಾಡ್ತಾ ಇಲ್ಲ. ಇನ್ನು ಸ್ಯಾಟರ್ಡೇ ಸಾಹೇಬರು ಬೆಳಗ್ಗೆಯಿಂದನೇ ಟೂರ್ನಮೆಂಟ್ ಶುರು. ಸೊ ಹೋಗ್ತಾರೆ ಬರ್ತಾರೆ ಆ ಥರ ಇದ್ದರು. ಸ್ಯಾಟರ್ಡೇನೂ ಹಾಗೆ ಕಳೆದೋಯ್ತು. ಸ್ಯಾಟರ್ಡೇ ಈವ್ನಿಂಗು ಮುಗೀತು. ಇನ್ನು ಸಂಡೇ ಬಂತು. ಸಂಡೇ ಮಾರ್ನಿಂಗು ನಾನು ಎದ್ದೇಳಲಿಲ್ಲ, 10 ಗಂಟೆವರೆಗೂ ಎದ್ದೇಳಲಿಲ್ಲ. ಫುಲ್ಲು ಬೇಜಾರಾಗ್ಬಿಟ್ಟಿತ್ತಲ್ಲ ನನಗೆ, ಅದಕ್ಕೆ ಎದ್ದೇಳಲೇ ಇಲ್ಲ. ಸೊ ಸಂಡೇ ಅಂತಂದರೆ ನಮಗೆ ಶಾಪ್ ಕೂಡ ಕ್ಲೋಸು, ನಾನು ಆರಾಮಾಗಿರ್ತೀನಿ. ಆವತ್ತಿನ ದಿನ ಎಲ್ಲ ಇವರು ಟೂರ್ನಮೆಂಟು ಅದು ಇದು ಅಂಥೇಳಿ ನಾನು ಅವ್ರಿಗೊಂದು ವಿಶ್ ಮಾಡಿಲ್ಲ. ಈ ಸರಿ ಫಸ್ಟ್ ಟೈಮ್ ಒಂದು ಸ್ಟೇಟಸ್ ಕೂಡ ವಾಟ್ಸಪ್ಪಲ್ಲಿ ಹಾಕಿಲ್ಲ, ಯೂಟ್ಯೂಬಲ್ಲೂ ಹಾಕಿಲ್ಲ, ಯಾವುದ್ರಲ್ಲೂ ಹಾಕಿಲ್ಲ ಫ್ರೆಂಡ್ಸ್. ಅವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ನಮ್ಮ ಶಿಲ್ಪಾ ಚಾಂದಿ ಇಬ್ರಿಗೆ ಗೊತ್ತು ಅಂದರೆ ಇನ್ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ರಕ್ಷಿತ್ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲೆಲ್ಲ ಅವನು ಸ್ಟೇಟಸ್ ಹಾಕಿದ್ದ, ಅದಕ್ಕೋಸ್ಕರ ಅವರೊಂದಿಬ್ಬರು ವಿಶ್ ಮಾಡಿದ್ರು ಅಷ್ಟೇ. ಬಿಟ್ಟರೆ ಇನ್ಯಾರಿಗೂ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನೋದೇ ಗೊತ್ತಿಲ್ಲ. ನಾನೇ ನನ್ನ ಹಸ್ಬೆಂಡಿಗೂ ಕೂಡ ವಿಶ್ ಮಾಡಿ ಆ ಲೆವೆಲ್ಗೆ ಕೋಪ ಬಂದ್ಬಿಟ್ಟಿತ್ತು. ಫಸ್ಟು ಟೈಮ್ ನಾನು ಈ ಲೆವೆಲ್ಗೆ ಸೋಮ ಮೇಲೆ ಕೋಪ ಮಾಡ್ಕೊಂಡಿದ್ದು. ನೋಡೋಣ ಆಯಿತು, ನೀವು ನನಗಿನ್ನ ಅದೇ ಹೆಚ್ಚು ಅಂತ ಹೇಳಿದ್ಮೇಲೆ ಇನ್ಮೇಲೆ ನಾನು ಆಟ ಶುರು ನೋಡಿ, ಇನ್ಮೇಲೆ ನಾನು ಹಿಂಗಿರ್ತೀನಿ. ಅಯ್ಯೋ ಕೇಳಬೇಕಾ, ಇದು ಆ್ಯಕ್ಚುಲಿ ನಾನು ಮಾತಾಡ್ತಾ ಇರೋದು ವಾಯ್ಸ್ ಅವರು, ನಾನು ಕ್ಯಾಶುವಲಾಗಿ ಹೆಂಗೆ ಮಾತಾಡ್ತೀನಿ ಅದೇ ಥರನೇ ನಾನು ಹೇಳ್ತಾ ಇದ್ದೀನಿ. ಸೊ ನಂಗೆ ಅಷ್ಟು ಬೇಜಾರಾಗುತ್ತೆ. ಯಾವುದೇ ಹೆಣ್ಮಕ್ಳಿಗಲಿ ಇದೊಂದು ಇವಾಗ, ಅದರಲ್ಲೂ ಈ ವರ್ಷ ಏನಿದೆ ಇದು ತುಂಬಾ ನನಗೆ ತುಂಬ ಏನು
ಒಂದು ಪ್ಲ್ಯಾನ್ ಮಾಡಿಕೊಂಡು ಯಾಕೆ ಗೊತ್ತಾ, ಯಾಕಪ್ಪ ಅಂತಂದರೆ ನನ್ನ ಮದುವೆ ಆಗಿ ಇವತ್ತಿಗೆ ಈ ದಿನಕ್ಕೆ 19 ವರ್ಷ. ನನ್ನ ಮದುವೆ ಆದಾಗ 19 ವರ್ಷ ಫ್ರೆಂಡ್ಸ್. ಓಕೆ, ಸೆಕೆಂಡ್ ಇಯರ್ BA, ಥರ್ಡ್ ಸೆಮ್ ಬರಿತಾ ಇದ್ದೆ ಅಷ್ಟೇ. ಸೊ ಥರ್ಡ್ ಸೆಮ್ಮಲ್ಲಿ ಇದ್ದಾಗ ನಾನು ಮದುವೆ ಆಗಿರೋದು 19 ವರ್ಷ ಮದುವೆ ಆಗಿರೋದಾದರೆ, ಅಂದರೆ ನನಗೆ 19 ವರ್ಷ ಇರುವಾಗ ನಾನು ಮದುವೆ ಆಗಿರೋದು ಆಯಿತಾ. ಇವ್ರ ಜೊತೆ ನಾನು ಸಂಸಾರ ಮಾಡಿರೋದು 19 ವರ್ಷ. ಅಂದರೆ 19 ವರ್ಷ ತಂದೆ ತಾಯಿ ಮನೆಯಲ್ಲಿ ನನ್ನ ಅರ್ಧ ಲೈಫ್ ಕಳೆದಿದ್ದೀನಿ ಅಂದರೆ, ಇನ್ನೂ 19 ವರ್ಷ ನಾನು ನನ್ನ ಗಂಡನ ಮನೆಯಲ್ಲಿ ನನ್ನ ಗಂಡನ ಜೊತೆಯಲ್ಲಿ ನನ್ನ ಲೈಫ್ನ ಕಳೆದಿದ್ದೀನಿ. ಅಂದರೆ ಇದೊಂದು ಪಾರ್ಟ್ ಹೆಂಗಿದ್ರೆ 50-50 ಅನ್ನೋ ಥರ ಒಂದು ನನ್ನ ಲೈಫಲ್ಲಿ ನನ್ನ ಜರ್ನಿ ಆಗಿರೋ ಅಂಥದ್ದು. ಅಪ್ಪ ಅಮ್ಮನಲ್ಲಿ ಅರ್ಧ ಲೈಫು, ಗಂಡನ ಜೊತೆ ಅರ್ಧ ಲೈಫು. ತುಂಬಾ ಮುಖ್ಯವಾಗಿತ್ತು ಈ ದಿನ. ಆದ್ದರಿಂದನೇ ನಾನು ತುಂಬ ಪ್ಲ್ಯಾನ್ ಮಾಡ್ಕೊಂಡು ಸೋಮ ಅಂತ ಹೇಳಿದ್ರೆ ಬೇಜಾರು ಮಾಡಿಬಿಟ್ರ. ಅದಕ್ಕೆ ತುಂಬ ಬೇಜಾರಾಗ್ಬಿಟ್ಟು ಡಿಸಪಾಯಿಂಟ್ ಆದೆ. ಆಮೇಲೆ ಒಂದು ಸಂಜೆ ಮಧ್ಯಾಹ್ನದ ಮೇಲೆ ಯಾಕೋ ಬೇಜಾರಾಗ್ತಾಯಿತ್ತು. ಸರಿ ಅಂದ್ಬಿಟ್ಟು ಇನ್ನು ಹಿಂಗೆ ಇದ್ದರೆ ಆಗಲ್ಲ ಅಂತ ಹೇಳಿ ಕುಶಿಮಾ ಆಟಾಡೋಕ್ಕೆ ಅಂತ ಮಿಲನ್ನು ಅವರಪ್ಪ ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಡೀತಿದ್ದಾರ ಅಲ್ಲಿ ಕರ್ಕೊಂಡೋಗಿದ್ದ. ಅವಳು ಬರೋಷ್ಟರಲ್ಲಿ ನಾನೇ ಸರಿ ದೇವ್ರ ಪೂಜೆನಾದರೂ ಮಾಡೋಣ, ದೇವಸ್ಥಾನಕ್ಕೂ ಹೋಗೋಕ್ಕೆ ಇಂಟ್ರೆಸ್ಟ್. ಯಾಕಂದ್ರೆ ಸಾಹೇಬರು ದೇವಸ್ಥಾನಕ್ಕೆ ಹೋಗೋಕ್ಕೂ ನನಗೆ ಸಿಕ್ಕಿಲ್ಲಲ್ಲ, ಅದಕ್ಕೆ ಬೇಡ ಬಿಡು ಮನೆಯಲ್ಲೇ ದೇವ್ರಿಗೆ ಕೈ ಮುಗಿಯೋಣ ಅಂತ ಹೇಳಿ ಇವಾಗ ನಾನು ಏನೋ ಒಂದು ಡ್ರೆಸ್ ತೊಗೊಂಡಿದ್ದೆ. ಇತ್ತೀಚೆಗೆ ನಾನು ಹೇಳ್ತಾ ಇರ್ತೀನಿ, ನಾನು ಒಂದು ಲಾಂಗ್ ಗೌನ್ಸ್ ತೊಗೋತಾ ಇರ್ತೀನಿ, ನನಗೆ ಇದೇ ಕಂಫರ್ಟಬಲ್ ಅಂತ ಅನಿಸ್ತಾ ಇರುತ್ತೆ ನನಗೆ ಅಂತ. ಒಂದು ಶಾರ್ಟ್ಸ್ ಲೆಗಿನ್ಸ್ ಆ ಥರ ಎಲ್ಲ ಹಾಕ್ಕೊಂಡು ಈ ಥರ ಒಂದು ಗೌನ್ ಹಾಕೊಂಡ್ಬಿಟ್ರೆ ನನಗೆ ಬೆಸ್ಟು, ಒಂದು ಸೂಪರ್ ಅಂತ ಅನಿಸುತ್ತೆ. ಸೊ ತೊಗೊಂಡಿದ್ದೆ. ಅದು ಹೊಸದೇನಾದರೂ ಬಟ್ಟೆ ಹಾಕೋಬೇಕಲ್ವಾ, ಅದಕ್ಕೆ ಒಂದು ಸಿಂಪಲ್ಲಾಗೆ ಇದನ್ನೇ ಹಾಕ್ಕೊಂಡು ಆರಾಮಾಗಿ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡ್ತಾನೆ ತಲೆಯಲ್ಲಿ ಏನು ಅಡುಗೆ ಮಾಡೋಣ, ಬೇಡ ಏನು ಅಡುಗೆನೂ ಬೇಡ, ಏನಕ್ಕೆ ಮಾಡಬೇಕು, ಎಂಥದ್ದು ಇಲ್ಲ, ದೇವಸ್ಥಾನಕ್ಕೆ ಹೋಗಿಲ್ಲ, ಮತ್ತು ಎಲ್ಲೂ ಹೊರಗಡೆ ಹೋಗಿಲ್ಲ. ಅವರು ನನಗೆ ಮೆಸೇಜ್ ಮಾಡಿದ್ದಾರೆ, ಅಂದರೆ ವಿಶ್ ಮಾಡಿದ್ದಾರೆ. ಬೆಳಗ್ಗೆನೇ 6 ಗಂಟೆಗೇನೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೆಲ್ಲ ವಿಶ್ ಮಾಡಿದ್ದಾರೆ. ನೀವು ನಂಬ್ತಿರೋ ಬಿಡ್ತೀರೋ, ಇವತ್ತು ನಾನು ಆ ವಾಟ್ಸಪ್ ಕೂಡ ತೆಗೆದು ನೋಡಿಲ್ಲ ಫ್ರೆಂಡ್ಸ್. ಆ ಲೆವೆಲಿಗೆ ಕೋಪ. ಹೆಣ್ಮಕ್ಳಿಗೆ ಕೋಪ ಒಳ್ಳೇದಲ್ಲ ಅಂತ ಹೇಳ್ತಾರೆ, ಆದರೆ ಕೋಪ ಅನ್ನೋಕ್ಕಿಂತ ಜಾಸ್ತಿ ಬೇಜಾರೇ ಜಾಸ್ತಿ. ನನ್ನ ಸಿಚುವೇಷನಲ್ಲಿ ನೀವು ಯಾರು ಇದ್ದಿದ್ರು ಕೂಡ ನೀವು ಇದೇ ಥರ. ಅಂದರೆ ನಾನು ಯಾವುದೇ ರೀತಿಗೆ ಜಗಳ ಆಡೋಕ್ಕೆ ಹೋಗಿಲ್ಲ, ಏನೂ ಮಾಡೋಕ್ಕೆ ಹೋಗಿಲ್ಲ, ನನ್ನ ಪಾಡಿಗೆ ನಾನು ಸೈಲೆಂಟಾಗಿದ್ದೀನಿ. ಇನ್ನು ಮಗಳು ಬಂದಳು, ಆಟಾಡೋಕ್ಕೆ ಹೋಗಿದ್ಲು, ಅಲ್ಲೆಲ್ಲ ಆಟಾಡಿಕೊಂಡು ಯಜಮಾನ್ರು ಬಂದರು. ಇವಾಗ ಒಂದು ಲೈಟಾಗಿ ಏನಾದ್ರು ಕಾಫಿ ಕುಡಿತಾರೆ, ಮಗಳನ್ನ ಬಿಟ್ಟರು. ಇವು ಮತ್ತೆ ಆ ಕಡೆಗೆ ಮತ್ತೆ ಓಡುತ್ತಾರೆ. ಇವಾಗ ಆ ಕಡೆ ಹೆಂಗೆ ಅಂದರೆ ಬರೋದು, ಊಟ ತಿಂಡಿ ಏನಾದ್ರು ತಿನ್ನೋದು, ಮತ್ತೆ ಹೋಗೋದು, ಮತ್ತೆ ಬರೋದು, ಕಾಫಿ ಏನು ಕುಡಿಯೋದು, ಹೋಗೋದು, ಹಿಂಗೆ ಮಾಡ್ತಾಯಿದ್ರು. ಇನ್ನು ಕುಶಿಮಾ ಬಂದ್ಲ, ಅವಳಿಗೆ ಸ್ನಾನ ಮಾಡಿಸಿರ್ಲಿಲ್ಲ. ಮಿಲನ್ಗೆ ಹೇಳಿದೆ, ಹೋಗಿ ಆಟಾಡ್ಸ್ಕೊಂಡು ಕರ್ಕೊಂಡ್ಬಿಡು, ಅಲ್ಲೆಲ್ಲ ಮರಳೆಲ್ಲ ಇರುತ್ತಲ್ವ, ಸೊ ಸ್ವಿಂಗ್ ಹತ್ರ ಎಲ್ಲ ಆಟಾಡ್ಕೊಂಡು ಕರ್ಕೊಂಡ್ಬಿಡು ಮಿಲನ್, ಆಮೇಲೆ ಅವಳಿಗೆ ನಾನು ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದೆ. ಯಾಕಂದರೆ ತುಂಬ ಆಟ ಮಾಡ್ತಾಯಿದ್ಲು ಪಾಪ. ಅವಳು ಎಲ್ಲೂ ಹೋಗೇ ಇರಲಿಲ್ಲ ಬೆಳಗ್ಗೆಯಿಂದ ಹೊರಗಡೆ. ಅದಕ್ಕೋಸ್ಕರ ಮೊದಲೆಲ್ಲ ಹೆಂಗೆ ಗೊತ್ತಾ, ಅಟ್ಲೀಸ್ಟ್ ಒಂಚೂರು ಹೊರಗಡೆ ಕರ್ಕೊಂಡು ಹೋಗೋದು, ಆಟ ಆಡ್ಸೋದು, ಹಾಗೆಲ್ಲ ಮಾಡ್ತಾಯಿದ್ರು. ಇತ್ತೀಚೆಗೆ ಬಿಸಿ ಅಂತ ಹೇಳಿ ಆ ಮಗುನ ಆ ಕಡೆ ಸ್ವಿಂಗ್ ಕಡೆ ಆಗಲಿ, ಆ ಕಡೆ ಜಾರುಬಂಡಿ ಆಡ್ತಾರೆ ಅಲ್ಲೆಲ್ಲ ಆಗಲಿ, ಪ್ಲೇಯಿಂಗ್ ಏರಿಯಾ ಹತ್ರ ಎಲ್ಲೂ ಕರ್ಕೊಂಡು ಹೋಗ್ತಾಯಿಲ್ಲ. ಸೊ ಅದು ನನಗೊಂದು ಸ್ವಲ್ಪ ಕೋಪ ತಲೆ. ಅಂದರೆ ನಾನು ಯಾವಾಗಲೂ ಎಲ್ಲರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ, ಎಲ್ಲ ಒಟ್ಟಿಗೆ ಇಟ್ಕೊತೀನಿ, ಒಟ್ಟಿಗೆ ಇಟ್ಕೊಂಡು ಕೋಪ ಮಾಡ್ಕೊತೀನಿ ಹಾಗೆ. ಸೊ ಆಮೇಲೆ ಯೋಚನೆ ಮಾಡ್ತಾಯಿದ್ದೆ, ಅಡುಗೆ ಮಾಡೋಣ ಅಂತ. ಸ್ವಲ್ಪ ನಾರ್ಮಲ್ ಬಾಳೆಹಣ್ಣೆಲ್ಲ ಇರಲಿಲ್ಲ ಸ್ವಲ್ಪ ಅಡುಗೆಗೆ, ಮತ್ತು ಇನ್ನೊಂದಷ್ಟು ತರಕಾರಿ ಸೊಪ್ಪು ಅದು ಇದು ಅಂತೆಲ್ಲ ಇರಲಿಲ್ಲ. ಸರಿ ಅಮೆಝಾನ್ ಫ್ರೆಶಲ್ಲಿ ಒಂದು ಸ್ವಲ್ಪ ಹಾಲು ಇರಲಿಲ್ಲ. ಮೇಯ್ನ್ ಕಾಫಿ ಮಾಡೋಕ್ಕೆ ಇವಾಗ ಅಂತಂದರೆ ಹಾಲು ಇರಲಿಲ್ಲ. ಅದಕ್ಕೋಸ್ಕರ ಹಾಲು ಇದ್ದಿದ್ದನ್ನ ಅಲ್ಲಿ ನೋಡಿ ಗ್ಯಾಸ್ ಸ್ಟವ್ ಮೇಲೆ ಹಾಲನ್ನ ಬಿಸಿ ಮಾಡಿಬಿಟ್ಟು ಅವ್ರು ಕುಡಿದು, ಹಾರ್ಲಿಕ್ಸ್ ಮಾಡ್ಕೊಂಡು ಅವ್ರು ಕುಡಿದು ಮಿಲನಿಗೂ ಕೊಟ್ಟು ಕುಡಿದ್ಬಿಟ್ಟು ಹೊರ್ಟೋಗ್ಬಿಟ್ಟಿದ್ದಾರೆ. ಖುಷಿಯಮ್ಮ ಅಲ್ಲೇ ಇದ್ದಾಳೆ, ಅವಳಿಗೆ ಹಾಲು ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಅವಳಿಗೆ ಹಾಲು ಕೊಡೋಕ್ಕೆ ಹಾಲೇ ಇಲ್ಲ, ಆಟಾಡ್ಕೊಂಬಂದಿದ್ದಾಳೆ. ನಂಗೆ ಇನ್ನೂ ಕೋಪ ಜಾಸ್ತಿ ಆಯಿತು. ಓಕೆ, ನಾನು ಅದಕ್ಕೆ ಇದ್ದಿದ್ದು ಹಾಲನ್ನ ಇದು ಮಾಡಿಬಿಟ್ರು, ಹಾಲು ತಂದಿಲ್ಲ ಅವತ್ತಿನ ದಿನ. ಸರಿ ಅಂದ್ಬಿಟ್ಟು ಆ ಕೋಪ, ಇನ್ನೂ ಕೋಪದ ಮೇಲೆ ಕೋಪ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಇವತ್ತು ಇನ್ನೂ ಜಾಸ್ತಿ ಕೋಪ ಜಾಸ್ತಿ ಆಗ್ತಾಯಿತ್ತು ಫ್ರೆಂಡ್ಸ್. ಆಮೇಲೆ ಹಾಲು ತಂದು ಹಾಲು ಬಿಸಿ ಮಾಡಿ ಖುಷಿಯಮ್ಮಗೆ ಇವಾಗ ಹಾಲು ಕೊಡೋಣ ಅಂತ ಇಟ್ಟಿದ್ದೆ. ಹಾಗೆ ಸ್ವಲ್ಪ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ಇದು ಸ್ವಲ್ಪ ಹಳಸಿನಕಾಯಿ, ಇವಾಗೆಲ್ಲ ನಾನ್ ವೆಜ್ ತಿನ್ನಲ್ಲ, ಹಳಸಿನಕಾಯಿ ಆರ್ಡ್ರ್ ಮಾಡಿದ್ದೆ. ಹಳಸಿನಕಾಯಿ ಕಬಾಬ್ ಮಾಡೋಣ. ಅದು
ಚಿಕನ್ ಥರನೇ ಇರುತ್ತಲ್ವ, ಕುಶಿಮಾ ಮೋಸ್ಟ್ಲಿ ಕಬಾಬ್ ಥರ ಮಾಡಿದ್ರೆ ಅವಳು ಅದನ್ನು ಇಷ್ಟಪಡ್ಬೋದು, ತಿನ್ನಲಿ ಅವಳು ಅಂತ ಹೇಳ್ಕೊಂಡು ಅದನ್ನು ತರಿಸಿದ್ದೆ. ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಸಪ್ರೇಟಾಗಿ ಮಾಡಿಟ್ಬಿಡೋಣ, ಅಂದರೆ ಸಪ್ರೇಟ್ ನಾನು ಒಂದು ಎಕ್ಸ್ಟ್ರಾ ಮಾಡಿಟ್ಬಿಟ್ಟಿರ್ತೀನಿ ಜಾಸ್ತಿನೇ, ಬೇಕಾದಂಗೆ ನನಗೆ ಏನಕ್ಕಾರು ಬೇಕಾದಾಗ ಅದಕ್ಕೆ ಯೂಸ್ ಮಾಡ್ಕೊತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಜಿಂಜರ್ ಹಸಿ ಶುಂಠಿ ಬೆಳ್ಳುಳ್ಳಿನ ಎರಡನ್ನೂ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡೆ. ಹಾಗೆ ಹೂಕೋಸು ಮತ್ತು ಆಲೂಗೆಡ್ಡೆ, ಈರುಳ್ಳಿ ಈ ಥರ ಎಲ್ಲ ತರಿಸಿದ್ದೆ. ಏನಂತಂದರೆ ನನಗೆ ಏನಾದರೂ ಪಲಾವ್ ಮಾಡೋಣ ಅಂತ ಅನ್ಕೊತಿದ್ದೆ. ಅಂದರೆ ಹಿಂದಿನ ದಿನ ಇದ್ದಿದ್ದು ಅಡುಗೆ ಎಲ್ಲ ಅವತ್ತಿನ ದಿನ ಮಧ್ಯಾಹ್ನಕ್ಕೆಲ್ಲ ಕರೆಕ್ಟ್ ಆಯಿತು. ಸೊ ಅದರಿಂದ ಏನಾದ್ರು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ಬೋದು. ಸ್ವಲ್ಪ ಪಲಾವ್ ಮಾಡಿಬಿಟ್ಟು, ಹಸಿ ಅವರೆಕಾಳು ಪಲಾವ್ ಮಾಡಿಬಿಟ್ಟು ಏನಿದೆ ಹಲಸಿನಕಾಯಿ ಕಬಾಬು ಮಾಡೋಣ ಅಂತ ನೋಡಿ. ಹಲಸಿನಕಾಯಿ ಕಬಾಬು ಅದು ಒಂದು 1/4 kg ಅಷ್ಟಿತ್ತು ಅದು. ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಚಿಕನ್ ಕಬಾಬು ಪೌಡರು, ಸ್ವಲ್ಪ ಮೈದಾ ಹಿಟ್ಟು, ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರು, ಸ್ವಲ್ಪ ಉಪ್ಪು ಇದೆಲ್ಲ ಹಾಕಿ ಗಟ್ಟಿಗೆ, ಅಂದರೆ ಜಾಸ್ತಿ ಇಲ್ಲ, ನೀರೆಲ್ಲ ಅಷ್ಟೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಗಟ್ಟಿಗೆನೇ ಅದನ್ನು ಕಲಿಸ್ಕೊಬೇಕು. ನಾನು ಸುಮಾರು ವರ್ಷಗಳೇ ಆಯಿತು ಅನಿಸುತ್ತೆ ಇದೆಲ್ಲ ಮಾಡಿ. ಇತ್ತೀಚೆಗಂತೂ ಜಾಸ್ತಿ ಈ ಥರ ಎಲ್ಲ ಫ್ರೈ ಐಟಮ್ಸ್ ಎಲ್ಲ ಮಾಡೋದೇ ಇಲ್ಲ ನಾನು. ಮಾಡಿದ್ರೆ ಅಪರೂಪಕ್ಕೆ ಬೋಂಡಾ ಬಜ್ಜಿ, ಇಲ್ಲಾಂದರೆ ಪೂರಿ, ಇಷ್ಟೇ. ಅದು ಅಪರೂಪಕ್ಕೆ ಮಾಡ್ತೀನಿ, ಒಂದು 15 ದಿನಕ್ಕೊಂದ್ಸರಿ ಆ ಥರ ಮಾಡ್ತೀನಿ. ಈ ಫ್ರೈ ಐಟಮ್ ಎಲ್ಲ ಎಣ್ಣೆ ಐಟಮ್ಸು ಜಾಸ್ತಿ ತಿನ್ನೋಕ್ಕೆ ಹೋಗೋದಿಲ್ಲ. ಏನಾದ್ರು ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು, ನೀರೊಂದೇ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಕಲಸಿ ನೀಟಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಬಿಡ್ಬೇಕು. ನಾನು ಇಟ್ಟಾಯಿತು. ಇವಾಗ ನೆಕ್ಸ್ಟು ಸ್ವಲ್ಪ ಪಲಾವ್ಗೆ ರೆಡಿ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೆ. ಸೊ ನನಗೆ ಮಾಡ್ತಾಯಿದ್ದೀನಿ ಅಷ್ಟೇ, ಮನಸ್ಸೊಳಗಡೆ ಏನೇನೋ ಓಡ್ತಾ ಇದೆ. ಏನಪ್ಪ ಇದು ನಮ್ಮ ಹೆಣ್ಮಕ್ಳು ಲೈಫ್ ಹೆಂಗೆ ಅಂತಂದರೆ ಒಂಥರ ಏನು ಅಂದ್ಕೊತೀವಿ ಅದೇನೂ ಆಗಲ್ಲ. ಹೆಣ್ಮಕ್ಳು ಅಂತಲೇ ಇಲ್ಲ, ಸುಮಾರು ಜನರಿಗೂ ಗಂಡು ಮಕ್ಳಿಗೆ ಈ ಥರ ಆಗೇ ಆಗುತ್ತೆ. ನಾವು ಏನು ಅಂದ್ಕೊತೀವಿ ಅದು ಆಗೋದೇ ಇಲ್ಲ. ಕೆಲವೊಂದು ಟೈಮ್ ಏನು ಗೊತ್ತಾ ಫ್ರೆಂಡ್ಸ್, ನಿಜ ಹೇಳ್ತೀನಿ, ಎಷ್ಟೇ ನನಗನ್ಸೋದು ಎಷ್ಟೇ ದುಡ್ಡಿದ್ರೂ ಕೂಡ ನೆಮ್ಮದಿ ಇಲ್ಲ ಅಂತಂದರೆ ಏನು ಬಂತು ಅನ್ನೋ ಥರ ಅನಿಸ್ಬಿಡುತ್ತೆ ಕೆಲವೊಂದು ಟೈಮು. ಕೆಲವೊಬ್ಬರಿಗೆ ದುಡ್ಡೇ ಇರೋದಿಲ್ಲ, ಆದರೂ ಅವತ್ತಿನ ದಿನ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಆಗಲಿ, ಒಂದು ಬರ್ತ್ಡೇ ಆಗಲಿ, 100 ರೂಪಾಯಿದು ತಂದುಕೊಡ್ಲಿ ಒಂದು ಗಿಫ್ಟ್ ಅಂತ, ಎಷ್ಟು ಚಂದ ಅಂತ, ಖುಷಿ ಅಂತ ಅನಿಸುತ್ತೆ. ಆದರೆ ನಮಗೆ ಎಷ್ಟಿದ್ರೂ ಇವತ್ತು ದೇವರು ನನಗೆ ನಾನೇ ತಗೊಳ್ಳೋ ಕೆಪಾಸಿಟಿ ಕೊಡಿಸಿದ್ದಾನೆ. ಇವಾಗಿಲ್ಲ ಅಂದರೆ ನಮ್ಮ ಸೋಮೇನವ್ರು ಖರ್ಚು ಮಾಡಲಿಲ್ಲ, ನನಗೆ ಮಾಡಲ್ಲ ಅಂತಂದ್ರೂ ನಾನೇ ಕರ್ಕೊಂಡೋಗಿ ಅವರಿಗೆ ಕೊಡಿಸೋಷ್ಟು ದೇವರು ನನಗೆ ಶಕ್ತಿ ಕೊಟ್ಟಿದ್ದಾರೆ. ಆದ್ರೂ ನೋಡು, ಮನಸ್ಸುಗಳಿಬ್ಬರು, ನನ್ನ ಮನಸ್ಸು ಚೆನ್ನಾಗಿಲ್ಲ, ಆದ್ರೂ ನನಗೆಲ್ಲ ಪೂಸಿ ಎಲ್ಲ ಹೊಡಿಯೋಕ್ಕೆ ಬಂದರು, ಹಂಗಲ್ಲ ನಿಖಿತ ಅಂತೇಳಿ ನಾನು ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಯಾಕೆ ಅಂತಂದರೆ, ನೀವು ಅದಲ್ಲ ನೀವು ಯಾವಾಗ ಹೇಳಿದ್ರು ಇಲ್ಲ ನಿನಗೆ ಇಲ್ಲ ನಾನು ಕ್ರಿಕೆಟ್ ಹೆಚ್ಚು ಅಂದರೆ ನನಗೆ ಕ್ರಿಕೆಟ್ ಹೆಚ್ಚು ಅಂತ ಅಂದರು. ನನಗೆ ಅಲ್ಲೇ ಮನಸ್ಸು ಹೊಡೆದೋಯ್ತು. ಅದೇ ನಿಮ್ಮ ಸ್ಥಾನದಲ್ಲಿ ನಾನೇನಾದ್ರು ಇದ್ದಿದ್ದರೆ ನನಗೆ ನನ್ನ ಗಂಡ ಹೆಚ್ಚು ಅಂತಲೇ ಹೇಳ್ತಿದ್ದಿದ್ದು. ನಾನು ಕ್ರಿಕೆಟ್ ಹೆಚ್ಚು ಇಲ್ಲ, ನಾನು ಅಂದ್ಕೊಂಡಿರೋದೇ ಹೆಚ್ಚು ಅಂತ ಹೇಳ್ತಾ ಇರಲಿಲ್ಲ. ಇವತ್ತಿಗೂ ಬೇಕಿದ್ರೆ ನೀನು ಯೂಟ್ಯೂಬ್ ಹೆಚ್ಚ, ನಿನ್ನ ಗಂಡ ಹೆಚ್ಚ ಅಂತಾರೆ, ನನ್ನ ಗಂಡ ಹೆಚ್ಚು ಅಂತಲೇ ಹೇಳ್ತೀನಿ. ಇಲ್ಲ ನೀನು ಸೀರೆ ಅಂಗಡಿ ಹೆಚ್ಚ, ನಿನ್ನ ಗಂಡ ಹೆಚ್ಚ ಅಂದರೆ ನನ್ನ ಗಂಡ ಹೆಚ್ಚು ಅಂತಲೇ ಹೇಳೋದು ಫ್ರೆಂಡ್ಸ್. ಹಂಗಿರೋಳು ಎಷ್ಟೊಂದು ಸ್ಯಾಕ್ರಿಫೈ ಮಾಡಿದ್ದೀನಿ ನನ್ನ ಈ 19 ವರ್ಷ ಜರ್ನಿನಲ್ಲಿ. ನನ್ನ ಗಂಡಂಗೋಸ್ಕರ ಅಂದ್ಕೊಂಡು ನಾನು ಎಷ್ಟು ಸ್ಯಾಕ್ರಿಫೈ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ನನ್ನ ಜೊತೆಯಲ್ಲಿರೋ ನನ್ನ ಅಕ್ಕಪಕ್ಕದವರಾಗಿರಲಿ, ನನ್ನ ಕಸಿನ್ಸ್ ಯಾರ್ಯಾರು ಇದ್ದಾರೆ ಅವ್ರು ಪ್ರತಿಯೊಬ್ಬರಿಗೂ ಎಲ್ರಿಗೂ ಗೊತ್ತು. ಸೋಮುಗೋಸ್ಕರ ಅಷ್ಟು ಸ್ಯಾಕ್ರಿಫೈ ಮಾಡಿದ್ದೀನಿ. ಯಾಕೆಂದರೆ ನಾನು ಎಲ್ಲರೂ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಸೋಮ್ಗೆ ಅದು ಇಷ್ಟ ಇರಲಿಲ್ಲ, ಬೇಡ ಅಂತ ಹೇಳೋರು. ಆಮೇಲೆ ನನ್ನ ಸೋಮ್ ಇದು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲ ಬೇಡ ಅಂತ ಹೇಳಿದ್ರು. ಯಾಕಂದರೆ ಅವ್ರಿಗೇನಂದರೆ ಅವರ ಮಗನ ನೋಡಿಕೊಂಡು ನಾನು ಮನೆಯಲ್ಲೇ ಇರಬೇಕಾಗಿತ್ತು. ಆದರೆ ಈ ಬೆಂಗಳೂರು ಲೈಫ್ ಹೆಂಗಿತ್ತು ಅಂತ ಅಂದರೆ, ಒಂದು ಕೈಯಲ್ಲಿ ತಟ್ಟಿದ್ರೆ ಚಪ್ಪಾಳೆ ಅಲ್ಲ ಅಂತಾರಲ್ಲ, ಆ ರೀತಿ ಇರ್ತಿತ್ತು. ಹಾಗಿರುವಾಗ ನನಗೂ ಹೆಂಗಾರೆ ಪ್ರತಿಯೊಂದೂ ನಾನು ಗಂಡನಿಗೆ ಕೈ ಹೊಡ್ಕೊಂಡು ಎಲ್ಲದಕ್ಕೂ, ಇವಾಗ ನಾನು ನನ್ನ ಮಗ ಎಲ್ಲೋ ಒಂದು ಕಡೆ ಹೋಗ್ತೀವಿ, ಇಷ್ಟ ಆಯಿತು ಅಂತಂದರೆ ಕಾಸು ಕೊಡಿ ಅಂತ ಕೇಳಬೇಕು. ಆವಾಗ ಅವ್ರು ಅದನ್ನು, ಯಾಕಂದರೆ ಒಬ್ಬರು ದುಡಿತಾ ಇದ್ದಾರೆ, ಮನೆಯವರೆಲ್ಲ ಕೂತ್ಕೊಂಡು ತಿಂತಾ ಇದ್ದಾರೆ ಅಂತ ಅನ್ನುವಾಗ ಸಿಚುವೇಶನು ಒಂದೇ ಥರ ಇರೋದಿಲ್ಲ. ಆವಾಗ ಇಲ್ಲ ಅಂತ ಅಂದಾಗ ನನಗೆ ತುಂಬಾ ಬೇಜಾರಾಗ್ತಾಯಿತ್ತು. ಆವಾಗ
ಅಯ್ಯೋ ನಾನು ದುಡಿಮೆ ಮಾಡ್ತು ಅಂತಂದರೆ ಈ ಥರ ಇರೋದೇ ಇಲ್ವಲ್ಲ, ನನ್ನ ಇಷ್ಟ ಬಂದಿದ್ದು ನಾನು ಏನು ಬೇಕಾದ್ರೂ ತೊಗೊಳ್ಬೋದಲ್ಲ ಅನ್ನೋ ಥರ ಅನ್ನಿಸ್ತಾ ಇತ್ತು. ಆದರೆ ಈ ಕೆಲವೊಂದು ಸಿಚುವೇಶನ್ಸ್ ಏನಂದರೆ ಸೋಮು ನನ್ನನ್ನು ಬಿಡ್ತಾ ಇರಲಿಲ್ಲ. ಬೇಡ ಅಲ್ಲಿಗೆಲ್ಲ ಹೋಗೋದು ಬೇಡ, ಅಲ್ಲಿ ದೂರ ಆಗುತ್ತೆ, ಮತ್ತು ಸ್ಯಾಟರ್ಡೆ ಸಂಡೇ ರಜೆ ಇಲ್ಲ. ಸ್ಯಾಟರ್ಡೆ ಸಂಡೇ ರಜೆ ಇಲ್ಲದೆ ಇರೋವಂತಹ ಕೆಲಸಗಳು ಲಕ್ಷ ಸಂಬಳ ಕೊಟ್ಟರು ಬೇಡ ಅಂತ ಹೇಳೋರು ಸೋಮು. ಇದೆಲ್ಲನೂ ನನಗದು ಮಾಡಬೇಕು ಅಂತ ಆಸೆ ಇದ್ರೂ ಕೂಡ ಇದೆಲ್ಲ ಸ್ಯಾಕ್ರಿಫೈ ಮಾಡ್ಕೊಂಡು ಬೇಡ ಬಿಡು, ನಮಗೆ ನನ್ನ ಗಂಡನೇ ಹೆಚ್ಚು, ನನಗೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇದ್ಬಿಡೋಣ, ಈ ಥರ ಎಲ್ಲ ಬಂದವಳು ನಾನು ಟೋಟಲಿ ಆವಾಗ ಇದ್ದಿದ್ದು ಬೇರೆ ಥರ ಸಿಕ್ಕಾಬಟ್ಟೆ ಎಲ್ಲದಕ್ಕೂ ಶರಣಾಗತಿ ಆಗ್ತಾಯಿದೆ. ಓಕೆ ಆಯಿತು ಬಿಡಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸೋಮನು ಕೂಡ ಇವಾಗಿದಾರಲ್ಲ ಸಾಫ್ಟ್ ಸೋಮು, ಆ ಥರ ಆವಾಗ ಅಷ್ಟೊಂದು ಇರಲಿಲ್ಲ. ಅಂದರೆ ಅದು ಹಿಂಗೇ ಇದ್ದಿದ್ದು, ಅಂದರೆ ಅವ್ರು ಹೇಳ್ದಂಗೆ ಕೇಳಬೇಕಾಯ್ತು. ಇವಾಗ ಹೆಂಗಿಲ್ಲ, ಏನು ನಾವೇ ಹೇಳ್ದಂಗೆ ಅವ್ರು ಕೇಳಬೇಕು ಅನ್ನೋ ಥರ ಇದೆ. ಆ್ಯಕ್ಚುಲಿ ಏನಂತಂದರೆ ನಾವು ಬಗ್ಗಿದ್ದೀವಲ್ವ ಅವಾಗೆಲ್ಲ. ನಾನು ಅದಕ್ಕೆ ಸುಮಾರು ಜನ ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ಅಂತಂದರೆ, ಯಾರೇ ಆಗಲಿ ನಮ್ಮ ಮನೆ ಇವಾಗ ರೀಸೆಂಟಾಗಿ ಮದುವೆ ಆಗಿರೋರಾಗಿರ್ಬೋದು ಅಥವಾ ಯಾರ್ದೋ ಒಂದು ಲೈಫ್ ಇದಾಗಿದೆ ಅಂತ ಅನ್ನುವಾಗ ನಾನು ಅವರಿಗೆಲ್ಲ ಹೇಳ್ತೀನಿ, ಯಾವತ್ತೇ ಆಗಲಿ ಜೀವನದಲ್ಲಿ ಸೋತು ಗೆಲ್ಲಬೇಕು ಅಷ್ಟೇನೆ, ಇಲ್ಲ ಗೆದ್ದು ಸೋಲ್ಬೇಕು ಆ ಥರ ಹೋಗಬೇಡಿ. ಸೋಲ್ರಿ ಫಸ್ಟು, ಗಂಡ ಹೆಂಡತಿ ಅನ್ನೋ ಅದರಲ್ಲೂ ಎಕ್ಸ್ಪೆಷಲಿ ಇದರಲ್ಲಂತೂ ನಾನು ಹೇಳ್ತೀನಿ, ಹೆಣ್ಮಕ್ಳಿಗೆ ಜಾಸ್ತಿ ಹೇಳ್ತೀನಿ, ನೀವು ಸೋಲ್ಬೇಕು. ನಾನು ನೋಡಿರಿ, ನಾನು ಸೋತು ಗೆದ್ದಿರೋಳು ಫ್ರೆಂಡ್ಸ್. ಇವತ್ತಿಗೂ ಹೇಳ್ತೀನಿ, ರಾಜರೋಷವಾಗಿ ನಾನು ತುಂಬ ಸೋತೆ. ಸೋಮ ಹೇಳ್ದಂಗೆಲ್ಲ ಕೇಳಿದೆ. ಸೋಮ ಏನೇನೆಲ್ಲ ರಿಸ್ಟ್ರಿಕ್ಷನ್ ಮಾಡ್ತಾಯಿದ್ರು ನನಗೆ, ಅದಕ್ಕೆಲ್ಲದಕ್ಕೂ ಆಯಿತು ಅಂತ ಬಂದೆ. ಆದರೆ ಇವತ್ತು ಗೆದ್ದಿದ್ದೀನಿ ನಾನು. ಅವರು ಹೇಳಿದ್ದಕ್ಕೆಲ್ಲನೂ ಬಗ್ಗಿ ಮಾಡಿದ್ದಕ್ಕೆ ಇವತ್ತು ನಾನು ಹೇಳ್ದಂಗೆ ಇವತ್ತು ಎಲ್ಲ ಪ್ರತಿಯೊಂದೂ ಸಾಕ್ತಾ ಹೋಗ್ತಾಯಿದ್ದೆ. ಅವ್ರ ಮಾತಿಗೆಲ್ಲನೂ ಶರಣಾಗತಿ ಆಗಿಬಿಡ್ತಾಯಿದ್ದೆ. ಆಯಿತು ರೀ, ನೀವು ಹೇಳ್ದಂಗೆ ಆಗಲಿ ಅಂತ ಹೇಳ್ತಾ ಇದ್ದೆ. ಹಂಗೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನಾನು ಹೇಳೋ ಸಲಹೆ ಏನಪ್ಪ ಅಂತಂದರೆ, ಆದಷ್ಟು ತಗ್ಗಿ ಬಗ್ಗಿದ್ರೆ ಸ್ಟಾರ್ಟಿಂಗು ನೀವು ಮದುವೆ ಆದೋಸ್ರಲ್ಲಿ ನಿಮ್ಮಲ್ಲಿ ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದರೆ ಸ್ವಲ್ಪ ಸೋತ್ರೆ ಮುಂದಕ್ಕೆ ನಿಮಗೆ ಒಂದು ಗೆಲುವು ಅನ್ನೋದು ಸಿಗುತ್ತೆ. ಅದಕ್ಕೆ ಎಕ್ಸಾಂಪಲ್ ನನಗೆ ಆ ಗೆಲುವು ಸಿಕ್ತು ನನಗೆ ಆವಾಗ. ಸೊ ಮತ್ತು ಏನಂದರೆ ಗಂಡು ಮಕ್ಳು ಅಷ್ಟೇ, ಒಂದು ಏಜ್ ಆಗ್ತಾ ಆಟೋಮೆಟಿಕ್ಕಾಗಿ ಅವ್ರೂ ಕೂಡ ಏನು ಅಕ್ಸೆಪ್ಟ್ ಮಾಡ್ಕೊತಾರೆ ನಮ್ಮನ್ನ. ಹಾಗೆ ನಮ್ಮದೇ ಗೆಲ್ಲಬೇಕು ಅಂತ ಹೋಗೋದಿಲ್ಲ. ಸ್ಟಾರ್ಟಿಂಗ್ ನಮ್ಮದೇ ಆಗಬೇಕು ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಸೋಲ್ತಾರೆ. ಆವಾಗ ಹೆಣ್ಮಕ್ಳದೇ ನಡೆಯೋದು. ಇಲ್ಲ ಫಸ್ಟಿಗೆ ಹೆಣ್ಮಕ್ಳು ನಾನು ಗಂಡು ಮಕ್ಕಳು ನಾನು ಅಂತ ನಿಂತ್ಕೊಂಡಿರ್ತಾರೆ. ಹೆಣ್ಮಕ್ಳು ಗಂಡು ಮಕ್ಳು ಜೊತೆಗೆ ನಾನು ಅಂತ ನಿಂತ್ಕೊಂಡ್ರೆ ಆಗೋದಿಲ್ಲ. ಇವತ್ತು ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ನೋಡಿ, ನಾನು ಏನು ಗೊತ್ತಾ, ಮೊದಲೆಲ್ಲ ಕೂಗಾಡ್ಬಿಡ್ತಾಯಿದ್ದೆ. ಇವಾಗ ಹಿಂಗೆ ಅಂದರೆ ತಾಳ್ಮೆಯಿಂದ, ಯಾಕೆಂದರೆ ನನ್ನ ಹೆಲ್ತ್ ಬೇರೆ ಚೆನ್ನಾಗಿಲ್ಲ. ಹಾಗಿರುವಾಗ ನಾನು ಇನ್ನೂ ಈ ಥರ ಎಲ್ಲ ಮಾಡಿಕೊಂಡು ಕೂಗಾಡಿಕೊಂಡು ಜಗಳ ಆಡಿಕೊಂಡು ಇತ್ತು ಅಂದರೆ ನನ್ನ ಆರೋಗ್ಯ ಇನ್ನೂ ಹಾಳಾಗುತ್ತೆ. ನನ್ನನ್ನು ನಂಬ್ಕೊಂಡು ನನ್ನ ಮಕ್ಕಳಿದ್ದಾರೆ, ಗಂಡನೂ ಇದ್ದಾರೆ, ನನ್ನ ಕೂಸು ಬೇರೆ ಐತೆ ಚಿಕ್ಕದು. ಅದಕ್ಕೋಸ್ಕರನೂ ಇರಬೇಕು ಅಂತ ಅನಿಸುತ್ತೆ. ಅದಕ್ಕೆ ಕೂಗಾಡಲ್ಲ. ಏನು ಮೌನವಾಗಿದ್ದರೆ ಅದರಲ್ಲೇ ನೂರಾರು ಅರ್ಥಗಳಿದ್ದಾವೆ ಅಂತ ಹೇಳ್ತಾರೆ, ಅದರಲ್ಲೇ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಹಂಗೆ ಸೈಲೆಂಟಾಗಿದ್ದೀನಿ. ನನ್ನ ಮಗಳು ಮಲ್ಕೊಂಡ್ಬಿಟ್ಲು, ಕರೆಕ್ಟ್ ಟೈಮಿಂಗ್ ಮಲ್ಕೊಂಡ್ಲು ನನ್ನ ಮಗಳು. ಇನ್ನೇನು ಮಾಡಬೇಕು ಅನ್ನೋಂಥ ಟೈಮಿಗೇ ಮಲ್ಕೊಂಡ್ಬಿಟ್ಲು. ಅಂದರೆ ಕಬಾಬ್ ಮಾಡ್ಕೊಡ್ತೀನಿ ಅಮ್ಮ ಅಂದೆ. ಇದಮ್ಮ ಕಬಾಬ ಅಂತ ಹೇಳ್ತು. ಸೊ ಫ್ರೈ ಮಾಡೋ ಟೈಮಿಗೆ ಮಲ್ಕೊಂಡ್ಬಿಟ್ಲು. ಸರಿ ಇನ್ನೇನು ಮಾಡೋಕ್ಕಾಯ್ತು ಅಂದ್ಬಿಟ್ಟು ಮಾಡಿರ್ತಾಯಿದ್ದೀನಿ. ಮಿಲನ್ ಮನೆಗೆ ಹೋಗಬೇಕು, ಅದಕ್ಕೋಸ್ಕರ ಅವತ್ತು ಹಿಂದೋಗ್ಲಿ ಅಂತ ಹೇಳ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ ಅಷ್ಟೇ. ಟೈಮ್ ಬಂದು 7:45 ಆಗ್ತಾ ಬಂತು. ಇನ್ನು ನಮ್ಮ ಸಾಹೇಬರು ಬಂದರು. ಒಂದು ದೋಸೆ ಇತ್ತು ಬೆಳಿಗ್ಗೆ ಮಾಡಿದ್ದು, ಒಂದು ದೋಸೆ ತಿಂದರು, ಓಟ ಅಷ್ಟೇ. ಏನು ಮಾಡ್ತಾಯಿದ್ದೆ, ಏನು ಬಿಡ್ತಿದ್ಯಾ, ಎಲ್ಲೋಗೋಣ ದೇವಸ್ಥಾನಕ್ಕೆ ಹೋಗೋಣ, ಏನು ಕೇಳಿಲ್ಲ. ನಾನು ತಲೆ ಕೆಡಿಸ್ಕೊಂಡಿಲ್ಲ, ಬೇಡ ಅಂತ ಹೇಳ್ಬಿಟ್ಟು. ಅಂದರೆ ಸಂಡೇ ನಾರ್ಮಲಾಗಿ ಏನಾದರೂ ಇವತ್ತು ಮಶ್ರೂಮ್ ಇಲ್ಲ ಬೇರೆ ಏನಾದರೂ ಮಾಡ್ತಾಯಿದ್ದೆ, ಆದ್ದರಿಂದ ವೆಡ್ಡಿಂಗ್ ಮಾಡ್ತಾಯಿದ್ದೀನಿ. ಇನ್ನೇನು ಸ್ವೀಟ್ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಒಬ್ಬಟ್ಟು ಮಾಡಿದ್ದೆ. ಒಬ್ಬಟ್ಟು ಆಯಿತು, ಸಿಹಿ ಒಬ್ಬಟ್ಟು ತುಪ್ಪ ಜೊತೆಗೆ ತಿನ್ಕೊತಾರೆ ಮಕ್ಕಳು. ಇನ್ನು ಪಲಾವ್ ರೆಡಿ ಆಯಿತು. ಸ್ವಲ್ಪ ಹಂಗೆ ಇರ್ತಾವೆ, ಹಿಂಗೋ ಬಿಸಿ ಇತ್ತಲ್ಲ, ಅದ್ರ ಮೇಲೆ ಒಂಥರ ದಮ್ ಕೊಟ್ಟು ಥರ ಅದು ಹೇಳ್ಬಿಟ್ಟು ಇದನ್ನು ಬಿಟ್ಟಿದ್ದೀನಿ. ನೋಡ್ಬೇಕು ಹೆಂಗೆ ಬಂದಿದೆ ಟೇಸ್ಟು ಅಂತ. ಅವಾಗೆಲ್ಲ ತೆಂಗಿನಕಾಯಿ ಹಾಕ್ಬಿಟ್ಟು ಪಲಾವ್ ಮಾಡ್ತಾಯಿದ್ವಿ. ಇವತ್ತೊಂದು ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡಿದ್ದೀನಿ. ಯಾವ ಥರ ಟೇಸ್ಟ್ ಬರುತ್ತೆ ಅಂತ ನೋಡಬೇಕು, ತಿಂದ್ಬಿಟ್ಟು ಹೇಳ್ತೀನಿ ಆಮೇಲೆ ಹೆಂಗಿದೆ ಟೇಸ್ಟು ಅಂತ. ಇನ್ನು ಕುಸುಮ ಸಪೋಟ ತಂದಿದ್ರು, ಕುಸುಮ ಹಣ್ಣಾಗಿದೆ. ಕುಸುಮ ತಿಂಗಳು ಮಧ್ಯಾಹ್ನ ಚೆನ್ನಾಗಿತ್ತು. ಇವಾಗ ಒಂದಷ್ಟು ಹೇಳ್ದಾಗೆ ನಾನು ಇವಾಗ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಇಲ್ಲ ಅಂತಂದರೆ ಅಮೆಝಾನು ಯಾವ್ದ್ರಲ್ಲಾರು ಆರ್ಡ್ರ್ ಮಾಡ್ತೀನಿ. ಅಮೆಝಾನ್ ಫ್ರೆಶಲ್ಲಿ ಆರ್ಡ್ರ್ ಮಾಡಿದೆ, 10 ಮಿನಿಟ್ಸಲ್ಲಿ ಬಂತು. ಬಾಳೆಹಣ್ಣು ನಾಳೆ ಬೇಕಿನ್ನ ಬಾಳೆಹಣ್ಣು
ಈ ಬಾಳೆಹಣ್ಣು ಪೂಜೆಗೆ ಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಫಸ್ಟ್ ಬಾಳೆಹಣ್ಣು ನೋಡಿ, ಹಣ್ಣುಗಳೆಲ್ಲ ಇದ್ದಾವೆ. ಇವಾಗ ಹಣ್ಣುಗಳು ಇರಲೇಬೇಕು ಮನೆಯಲ್ಲಿ. ಮನೆ ಸ್ವಲ್ಪ ಏನು ಊಟ ಕಂಟ್ರೋಲ್ ಮಾಡ್ತು ಅಂತಂದರೆ ಹಣ್ಣು ತಿಂದ್ರೇ ಒಂಥರ ಕಂಫರ್ಟಬಲ್ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ರೆಡಿ ಆಯಿತು ನಮ್ಮ ಜಾಕ್ ಫ್ರೂಟ್ ಕಬಾಬ್, ಅಂದರೆ ಹಲಸಿನ ಕಬಾಬ್ ರೆಡಿ ಆಯಿತು. ಚೆನ್ನಾಗಿ ಬರುತ್ತೆ. ಅದು ಹಿಂಗೆ ಸೇಮ್ ಚಿಕನ್ ತಿನ್ನಲ್ವಾ ಅದೇ ಥರನೇ ಅನಿಸುತ್ತಾ, ಎಳೆ ಕಂಡ ತಿನ್ನಂಗೆ ಆ ಥರ ಫೀಲೇ ಆಗುತ್ತೆ. ಖಂಡಿತ ಟ್ರೈ ಮಾಡ್ಬೋದು. ಸೊ ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ ನಾನು ಹೇಳ್ತೀನಿ, ಓಕೆನಾ. ನೋಡಿ ಕಾಣಿಸ್ತಿದೆಯಾ ಇದರಲ್ಲಿ? ಅದು ಓಪನ್ ಆಗಿದೆ. ಹಲಸಿನ ತೊಳೆ ಬರೋ ಇದರಲ್ಲಿ ಕಾಯಿ ಇದರಲ್ಲಿ ಇರುತ್ತಲ್ವ. ಸೊ ಅದೆಲ್ಲ ಅದು ಚೆನ್ನಾಗಿದೆ. ಇದು ನಾನು ಯಾವಾಗ ತರಿಸ್ತಾ ಇರ್ತೀನಿ ಯೂಶ್ವಲಿ. ಸೊ ಆದರೆ ಕಬಾಬ್ ಏನು ಮಾಡ್ತಾರಲ್ಲ, ನಾವು ನಾರ್ಮಲಾಗಿ ನಾವು ಅವರೆಕಾಳು ಹಾಕಿ ಸಾಂಬಾರು ಮಾಡಿ ಪಲ್ಯ ಮಾಡಿ ನಮ್ಮನೆ ಫೇವ್ರೇಟ್ ಹುಚ್ಚಳ ಪೌಡರ್ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಿ. ಸಿಕ್ಕಾಬಟ್ಟೆ ಇಷ್ಟ ನನಗೆ, ನಮ್ಮ ಫ್ಯಾಮಿಲಿಯವ್ರು ಎಲ್ರಿಗೂ ಅದಿಷ್ಟ. ಇವಾಗ ಏನಂತಂದರೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ನಾನು ಸ್ವಲ್ಪ ಎತ್ತಿಟ್ಟಿರೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅಲ್ಲಿ ಇರೋದನ್ನ, ಯಾಕಂದರೆ ಬಿಸಿ ಮಾಡಿದಾಗಲೇ ಅದು ಚೆಂದ. ಬೆಳಗ್ಗೆ ಬೇಕಿದ್ರೆ ಖುಷಿಮಾಗೆ ಲಂಚ್ ಬಾಕ್ಸಿಗೆ, ಇಲ್ಲ ಅಂತಂದರೆ ಅವಳು ಬಿಸಿ ಮಾಡಿಕೊಟ್ರಿಲ್ಲ ನಾಳೆ ಸಂಜೆ ಎದ್ದಿರ್ತಾಳೆ ಅವಾಗ ಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಸ್ವಲ್ಪ ಮಾತ್ರ ಮಾಡಿ ನಾನು ಸ್ವಲ್ಪ ಹಂಗೆ ಎತ್ತಿರ್ತೀನಿ. ಒಂದು 5-6 ಪೀಸ್ ಇದೆ ಇನ್ನೂ, ಹಂಗೆ ಎತ್ತಿಟ್ಟು ನಾಳೆ ಬಿಸಿ ಹಾಕೊಡೋಕೆ ಕರೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಓಕೆ. ಇವಾಗ ಹೇಗೆ ರೆಡಿಯಾಗಿದೆ ಪುದೀನ ಅವರೆಕಾಳು ಪಲಾವ್ ನೋಡುವ. ಕಂಡಾದ್ಮೇಲೆ ಅದು ತೆಗೆದು ತೋರಿಸ್ತೀನಿ. ಒಂದು ಚೂರು ಒಂದಕ್ಕೊಂದು ಅಂಟಿಲ್ಲ, ಮತ್ತು ತವಾಗೂ ಪ್ಯಾನ್ಗೂ ಏನು ಅಂಟಿಲ್ಲ. ಮಸ್ತ್ ಬಂದಿದೆ ನೋಡಿ. ನನಗಂತೂ ಕಬಾಬ್ ಫ್ರೈ ಮಾಡ್ತಿದ್ದೀನಿ ಅನ್ನೋ ಥರನೇ ಫೀಲ್ ಆಗ್ತಾಯಿದೆ ಫ್ರೆಂಡ್ಸ್. ಓಕೆ, ನೀವೆಲ್ಲ ಮಸ್ತ್ ಟ್ರೈ ಮಾಡಲೇಬೇಕು. ನೋಡಿ ಇದನ್ನೇ ನಾನು ಹೇಳಿ ಇದು ಹೆಂಗಿದೆ ಅಂತ. ಚಿಕನ್ನು ಇದು ಬರುತ್ತಲ್ಲ ಮಾಂಸ ಆ ಥರನೇ ಇದೆ. ಆಲ್ಮೋಸ್ಟ್ ಆಯಿತು. ಇದು ಇನ್ನೇನು ಈ ಬಬಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು ಅಂತ ಬೆಂದಿದೆ ಅಂತ ಅರ್ಥ. ಇದು ಕೂಡ ವಿಜಿಟ್ ತಣ್ಣಗಾಗಿದೆ. ನೋಡುವ ಹೇಗೆ ಬಂದಿದೆ. ವಾವ್, ಮಿಕ್ಸ್ ಮಾಡಬೇಕಾದ್ರೆ ಕ್ಯಾಮ್ರಾ ಇಟ್ಕೊಳಕ್ಕಾಗಲ್ಲ, ಸಾರಿ. ನಾನು ಕ್ಯಾಮ್ರಾ ಕೆಳಗಿಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿ ಬಂದಿದೆ, ಮಸ್ತ್ ಬಂದಿದೆ. ಈ ಥರ ಇದೆ. ನೆಕ್ಸ್ಟ್ ಜಾಕ್ ಫ್ರೂಟ್ ಕಬಾಬ್ ಎಲ್ಲ ಇದೆ ನೋಡು. ಕಬಾಬು ಅಂದರೆ ಮುಂದಾಗ್ಬಿಟ್ಟು ನಿಂತ್ಕೋತೀರಾ ಅಲ್ಲ? ಹಾಂ ಹಾಂ, ಚೆನ್ನಾಯ್ತಾ? ನನ್ನ ಮಗಳಿಗೋಸ್ಕರ ಮಾಡಿರೋದು ಫ್ರೆಂಡ್ಸ್. ನಿಜ ಚೆನ್ನಾಗಿದೆನಾ? ಫಸ್ಟ್ ಟೈಮ್ ತಿಂತಿರೋದಾ? ನಾನೊಂದು ಟ್ರೈ ಮಾಡ್ತೀನಿ. ತುಂಬ ವರ್ಷಗಳ ನಂತರ ನಾನು ಇದನ್ನು ಮಾಡಿ ತಿಂತಾ ಇರೋದು. ಸಕ್ಕತ್ತಾಗಿದೆ. ಬಿಸಿ ಇದೆ. ಇನ್ನೂ ತಣ್ಣಗಾಗ್ಬೇಕು ಸ್ವಲ್ಪ. ರೆಡಿ ಆಯಿತು ಊಟ ಫ್ರೆಂಡ್ಸ್. ಇನ್ನೂ ನಾವು ಬಾಕ್ಸಿಗೆ ಎತ್ತಿಟ್ಟಿದ್ದೀನಿ. ರಕ್ಷಿತ್ ಅಲ್ಲ ಖುಷಿಮಾ ಎದ್ಮೇಲೆ ತಿಂತಾಳೆ ಅಂತ ಹೇಳಿ ಅಷ್ಟೇ. ನಿನ್ನ ಪಾಡಿದ್ದೀನಿ ಇಟ್ಟಿದ್ದೀನಿ. ಇನ್ನು ರಮ್ಯಾಗೆ ಮಿಲನ್ಗೆ ಬಾಕ್ಸ್ಗೆ ಹಾಕಿ ಕೊಟ್ಟೆ. ರಮ್ಯಾ ಇವತ್ತು ಸಂಡೇ ಅಲ್ವಾ, ಅವಳೇನು ಮನೆ ಹತ್ರ ಬರಲ್ಲ, ಅವ್ರ ಅಮ್ಮ ಮನೆ ಹತ್ರ ಅಲ್ಲೆಲ್ಲ ಹೋಗ್ತಾ ಇರುತ್ತೆ, ಅದರಿಂದ ಬರಲ್ಲ. ಇವತ್ತು ಹೋಗಿಲ್ಲ ಅಂತ ಅವ್ರ ಅಮ್ಮ ಮನೇಲೇ ಇದ್ದಾಳಂತೆ, ಅದಕ್ಕೆ ಕೊಟ್ಟು ಕಳಿಸ್ತಾ ಇದ್ದೀನಿ ಅಲ್ಲೇ ತಿನ್ಕೊಳ್ಳಿ ಅಂತ ಹೇಳಿ. ಮಿಲನ್ ಮನೆಗೆ ಹೋಗಿ ತಿಂತೀನಿ ಅಂತಂದ, ಇಲ್ಲೇ ತಿನ್ನು ಅಂತ ಅಂದೆ, ಇಲ್ಲ ಅಂತ ಹೇಳಿದ. ಸೊ ಇನ್ನು ಖುಷಿಮಾ ಇದ್ಮೇಲೆ ಅವಳು ಒಂದು ಸ್ವಲ್ಪ ಊಟ ಮಾಡಿ ನಾನು ಊಟ ಮಾಡಬೇಕು ಇನ್ನು. ಸೊ ನಾನು ಇವತ್ತಿನ ಬ್ಲಾಗ್ ಮೇಲೆ ಏನು ಮಾಡ್ತಿದ್ದೀನಿ, ಡಿಸಪಾಯಿಂಟೆಡ್ ಡೇ ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ಸುಮ್ಮನೆ ಕ್ಯಾಮ್ರಾಗೋಸ್ಕರ ಮುಂದೆಗಡೆ ಇದು ಡೈರೆಕ್ಟಾಗಿ ಮಾತಾಡ್ತಿದ್ರೆ ಇದು ಮಾಡ್ಕೋಬೇಕಷ್ಟೇ. ಇಲ್ಲ ಅಂತಂದರೆ ಬೇಜಾರೇ ಇವತ್ತಿನ ದಿನ ಅಂತೂ ನಮಗೆ. ಓಕೆ, ಸಿಗುವ ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ. ಇವತ್ತಿನ ದಿನ ಮರೆತು ಮುಂದಿನ ದಿನಗಳನ್ನ ಸಾಕ್ತಾ ನಾಳೆ ದಿನನ ಬರಮಾಡ್ಕೊಳ್ತಾ ದಿನಗಳನ್ನ ಕಳೀತಾ ಹೋಗ್ತಾ ಇರಬೇಕು ಅಷ್ಟೇ. ಓಕೆ, ಸಿಗುವ ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ. ಇವತ್ತು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಬ್ಬರು ಫಿಲಮ್ ನೋಡ್ತವ್ರೆ, ನಾವು ಯಾವ್ದಾದ್ರು ಒಂದು ಪ್ರೋಗ್ರಾಮ್ ನೋಡ್ತಾ ಹಾಗೆ ಇನ್ನೊಂದು ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಬಿಗ್ ಬಾಸ್ ಬರುತ್ತೆ. ಚೆನ್ನಾಗಿದೆ ಇವತ್ತು ಬಿಗ್ ಬಾಸ್, ನೋಡ್ಬೇಕು ಇವತ್ತು, ಅದಕ್ಕೋಸ್ಕರ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.